ಸೊ ನನ್ನ ಹೆಸರು ಶಾಲಿನಿ ಅಂತ, ನಿಮ್ಮ ಆರ್ಟ್ ಫಾರ್ ಮೈಂಡ್ಫುಲ್ನೆಸ್ ಕೋಚ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳೋಕೆ ಇಷ್ಟಪಡ್ತೀನಿ. ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಟ್ ಮೀನ್ಸ್ ನೀವು ಎನ್ರೋಲ್ ಮಾಡ್ಕೊಂಡಿದ್ದೀರಾ ಅಂತ. ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಏನೆಲ್ಲ ಈ ಸೆಷನ್ಸ್ ಇಂದ, ಈ ಎಕ್ಸಸೈಸಸ್ ಇಂದ ನೀವು ಏನೆಲ್ಲ ಬೆನಿಫಿಟ್ಸ್ ತಗೋಬಹುದು, ಎಷ್ಟು ಸಾಧ್ಯನೋ ಅಷ್ಟು ನಾಲೆಜ್ನ ಹೇಗೆ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಅಂಡ್ ಎಲ್ಲ ವಿಡಿಯೋಸು ವೆರಿ ಫನ್, ಲರ್ನಿಂಗ್, ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ನೋದು ಮಾತ್ರ 100% ಅಶ್ಯೂರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಹೇಗೆಲ್ಲ ಫಾಲೋ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತಾ ಇದ್ದೀನಿ ಇವಾಗ. ಸೊ ಗಮನ ಇಟ್ಟು ಕೇಳಿ ಅಂಡ್ ಪಾಯಿಂಟ್ ನ ನೋಟ್ ಡೌನ್ ಬೇಕಾದ್ರೆ ಮಾಡ್ಕೋಬಹುದು. ಸೊ ಫಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ, ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಬೇಕು, ಸ್ಕಿಪ್ ಮಾಡಬಾರ್ದು. ಬಿಕಾಸ್ ನಾನು ಯಾವುದೇ ವಿಷಯನ ನಾನು ರಿಪೀಟ್ ಮಾಡ್ತಾ ಇಲ್ಲ ಇಲ್ಲಿ. ಒನ್ ಟೈಮ್ ಹೇಳಿದ್ರೆ ಮತ್ತೆ ಇನ್ನೊಂದ್ಸಲಿ ನಾನು ಹೇಳ್ತಾ ಇರೋದಿಲ್ಲ. ಸೊ ನೀವು ಅದನ್ನ ಮಿಸ್ ಮಾಡಿರ್ಬೋದು. ಫಾರ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಫಾಲೋ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ನೀವು ಆಲ್ರೆಡಿ ನನ್ನ ಪ್ರೊಮೋ ವಿಡಿಯೋ ನೋಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಈ ಸೆಷನ್ಸ್ ಇಂದ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಿಮ್ಮ ಆಂಗ್ಸೈಟಿ ಇರ್ಬೋದು, ನಿಮ್ಮ ಸ್ಟ್ರೆಸ್ ಲೆವೆಲ್ನ ರೆಡ್ಯೂಸ್ ಮಾಡುತ್ತೆ, ಫಿಯರ್ ಆಫ್ ಚೇಂಜಸ್ ಇರ್ಬೋದು, ಫಿಯರ್ ಆಫ್ ಫೇಲ್ಯೂರ್, ಸಕ್ಸಸ್, ಇದೆಲ್ಲಾನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಹೌ ಟು ಓವರ್ಕಮ್ ಯುವರ್ ಎಮೋಷನ್ಸ್ ಇನ್ ಅ ಪಾಸಿಟಿವ್ ವೇ, ಅದನ್ನು ಸಹ ನೀವು ಇಲ್ಲಿ ಕಲಿಬಹುದು. ಸೊ ದೇರ್ ಆರ್ ಮೆನಿ ಬೆನಿಫಿಟ್ಸ್. ಈಚ್ ಸೆಷನ್ ನಾವು ಒಂದು ಪ್ರಾಬ್ಲಮೆಟಿಕ್ ಏರಿಯಾ ಅನ್ನೋದಕ್ಕಿಂತ ಒಂದು ಥಿಂಗಿಗೋಸ್ಕರ ಅಂದ್ಬಿಟ್ಟು ನಾವು ಡೆಡಿಕೇಟ್ ಮಾಡಿಬಿಟ್ಟು ಅದರಿಂದ ಹೇಗೆ ಆಚೆ ಬರ್ಬೋದು ವಿತ್ ಇನ್ ಅ ಫಾರ್ಮ್ ಆಫ್ ಆರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರ್ಟ್ ಥ್ರೂ ಮೈಂಡ್ಫುಲ್ನೆಸ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು, ಪ್ರೆಸೆಂಟ್ ಮೂಮೆಂಟ್ನ ನಾವು ಹೇಗೆ ಚೆರಿಷ್ ಮಾಡೋದು, ಪ್ರೆಸೆಂಟ್ ಮೂಮೆಂಟ್ನಲ್ಲಿ ನಾವು ಹೇಗೆ ಜೀವಿಸೋದು, ಪಾಸ್ಟ್ ಬಗ್ಗೆ ಎಲ್ಲ ಮರೆತು ಫ್ಯೂಚರ್ ಬಗ್ಗೆನೂ ಮರೆತು ಯಾವುದೇ ನೆಗೆಟಿವ್ ಥಾಟ್ಸ್ ಇಲ್ದರೆ ಒಂದು ಮೆಡಿಟೇಷನಲ್ ಮೋಡಿಗೆ ಹೇಗೆ ಹೋಗೋದು, ಎಷ್ಟು ಮೆಡಿಟೇಷನ್ ಮಾಡಿದಾಗ ನಿಮಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅದರಷ್ಟೇ ರಿಲ್ಯಾಕ್ಸ್, ಅದರಷ್ಟೇ ನಿಮಗೆ ಬೆನಿಫಿಟ್ಸ್ ಈ ಆರ್ಟ್ ಫಾರ್ ಮೈಂಡ್ಫುಲ್ನೆಸ್ ಸೆಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಆದ್ರಿಂದ ಈ ಎಲ್ಲ ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮಗೆ ಬೇಕಾಗಿರೋವಂಥದ್ದನ್ನ ನೀವು ಡೆಫಿನೆಟ್ಲಿ ಪಡಿಬಹುದು. ಸೊ ಯಾವುದೇ ತರಹದ ವಿಡಿಯೋಸ್ನ ಸ್ಕಿಪ್ ಮಾಡ್ದಲೇ ನೋಡಿ ಅಂಡ್ ಸೀಕ್ವೆನ್ಸ್ ಅಲ್ಲಿ ನೋಡಿ. ಡೇ 1, ಡೇ 2, ಡೇ 3 ಅಂಡ್ ಡೇ 1 ನಲ್ಲಿ 3 to 4 ವಿಡಿಯೋಸ್ ಇದೆ ಅಂತ ಅಂದ್ರೆ ಆ 3 to 4 ವಿಡಿಯೋಸ್ನು ಇನ್ನು ಸೀಕ್ವೆನ್ಸ್ ಆರ್ಡರ್ ಅಲ್ಲೇ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಕಂಟಿನ್ಯೂಟಿ ಇರುತ್ತೆ ಅಂಡ್ ಅದರಿಂದ ನಿಮಗೆ ಇನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ಹೇಳ್ತೀನಿ. ವೆರಿ ಸಿಂಪಲ್ ಮೆಟೀರಿಯಲ್ಸ್, ಯಾವುದೇ ಎಕ್ಸಾಟಿಕ್ ಮೆಟೀರಿಯಲ್ಸ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ವೆರಿ ಸಿಂಪಲ್ ಮೆಟೀರಿಯಲ್ಸ್ ಮನೆಯಲ್ಲೇ ಇರ್ಬೋದು. ಕೆಲವೊಂದು ಮನೆಯಲ್ಲಿ ಇಲ್ಲ ಅಂತಾನೆ ನೀವು ಅದರದ್ದು ಸಬ್ಸ್ಟಿಟ್ಯೂಟ್ ಯೂಸ್ ಮಾಡಿ. ಇಲ್ಲಾಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಇದೇ ವಿಡಿಯೋ ಕೆಳಗಡೆ, ಅಲ್ಲಿಂದ ನೀವು ಹೋಗಿ ಕೊಂಡ್ಕೋಬಹುದು. ಸೊ ಮಾರ್ಕರ್ಸ್ ಬೇಕು, ಪೆನ್ಸಿಲ್, ಕಲರ್ ಪೆನ್ಸಿಲ್ಸ್ ಅಥವಾ ಮಾರ್ಕರ್ಸ್ ನಲ್ಲಿ ಥಿನ್ ಮಾರ್ಕರ್ ಬರುತ್ತೆ ವಾಟರ್ ಪ್ರೂಫ್ ಅಂಡ್ ಥಿಕ್ ಮಾರ್ಕರ್ಸ್ ಬ್ಲ್ಯಾಕ್ ಕಲರ್ ಅದು ಬೇಕಾಗುತ್ತೆ. ಆಸ್ ವೆಲ್ ಆಸ್ ವಾಟರ್ ಕಲರ್ ಪೇಂಟ್ ಬೇಕು, ಅಕ್ರಿಲಿಕ್ ಪೇಂಟ್ ಬೇಕಾಗುತ್ತೆ. ಅದಾದ್ಮೇಲೆ 300 GSM ಇನ್ ಪೇಪರ್ ಬೇಕು. ಬಿಕಾಸ್ ಅಕ್ರಿಲಿಕ್ ಪೇಂಟ್ ಅಥವಾ ವಾಟರ್ ಕಲರ್ ಪೇಂಟ್ ಅಥವಾ ಏನೇ ಪೇಂಟ್ ಮಾಡಿದಾಗ್ಲೂ ಅಷ್ಟೇ ನೀವು ಥಿಕ್ ಆಗಿರ್ಬೇಕು. 300 GSM ಕೋಲ್ಡ್ ಪ್ರೆಸ್ಡ್ ಪೇಪರ್ಸ್, ನಾನು ಅದ್ರ ಲಿಂಕ್ ಸಹ ಹಾಕಿರ್ತೀನಿ, ಅದು ನೀವು ಕೊಂಡ್ಕೋಬಹುದು. ಅಂಡ್ ಅದರಿಂದ ಏನಂದ್ರೆ ನೀವೇನೇ ಆರ್ಟ್ ವರ್ಕ್ ಮಾಡಲಿ ಅದನ್ನ ಪ್ರಿಸರ್ವ್ ಮಾಡ್ಬೋದು, ಮುಷಿ ಆಗಲ್ಲ. ಕೆಲವು ಟೈಮ್ ನೋಡಿರ್ಬೋದು ಪೇಂಟ್ ಮಾಡ್ತಾ ಇರ್ತೀರಾ, ಪೇಪರ್ ಹರ್ಕೊಂಡು ಹೋಗ್ತಾ ಬರುತ್ತೆ, ಇನ್ನೇನ್ ಮುಗಿಬೇಕಪ್ಪ ಪೇಪರ್ ಎತ್ತಕ್ಕಾಗಲ್ಲ, ಇದು ಅಂಟ್ಕೊಂಡ್ಬಿಟ್ಟಿರುತ್ತೆ ಕೆಳಗಡೆ. ಆ ತರ ಎಲ್ಲ ಇದಾಗೋದಿಲ್ಲ 300 GSM ಅಲ್ಲಿ. 350 ಆಸಮ್, 300 ಇಟ್ಸ್ ಓಕೆ, ಯೂಸ್ ಮಾಡ್ಬೋದು. ನಾಟ್ ಅ ಬ್ಯಾಡ್ ಫಾರ್ ಬಿಗಿನರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟು ಮೆಟೀರಿಯಲ್ಸ್ ಇದ್ರೆ ತುಂಬಾ ಒಳ್ಳೇದು. ಅಥವಾ ನಿಮ್ಮ ಹತ್ರ ಏನೇ ಎಕ್ಸ್ಟ್ರಾ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಟ್ ಮೆಟೀರಿಯಲ್ಸ್ ಇದ್ರು ಅದನ್ನ ಇಟ್ಕೊಂಡು ರೆಡಿ ಇರಿ. ಅಂಡ್ ಎವ್ರಿ ಡೇ ನಾವು ಒಂದು ಮೀಡಿಯಂ ಮಾಡಲ್ಲ, ಡಿಫ್ರೆಂಟ್ ಕೈಂಡ್ ಆಫ್ ಮೀಡಿಯಮ್ಸ್ ಯೂಸ್ ಮಾಡಿಬಿಟ್ಟು ಆರ್ಟ್ ವರ್ಕ್ ಮಾಡೋದ್ರಿಂದ ಎಲ್ಲಾನು ಒಂದ್ ಪ್ಲೇಸ್ ನಲ್ಲಿ ಇಟ್ಕೊಂಡು ನೀವು ಕ್ಲಾಸಸ್ ನ ಶುರು ಮಾಡಿದ್ರೆ ಒಳ್ಳೇದಾಗುತ್ತೆ. ಸೊ ಈ ಎಕ್ಸರ್ಸೈಸ್ ಅಥವಾ ಮಾಡ್ಯೂಲ್ಸ್ ನ ಯಾವಾಗ ಶುರು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಓಪನ್ ಮೈಂಡ್ ಇಟ್ಕೊಂಡು ಶುರು ಮಾಡ್ಬೇಕಾಗುತ್ತೆ ಈ ಸೆಷನ್ಸ್ ನ. ಅಂಡ್ ಲರ್ನಿಂಗ್ ಮೋಡ್ ಅಲ್ಲಿ ಇರಬೇಕು. ಯಾವುದೇ ತರದ ಡಿಫ್ರೆಂಟ್ ಕೈಂಡ್ ಆಫ್ ಎಮೋಷನ್ಸ್ ತಲೆ ಒಳಗೆ ನಡೀತಾ ಇರಬಾರ್ದು. ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇದ್ದು ಪಾಸ್ಟ್ ಬಗ್ಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇದ್ದು ಮಾಡ್ಬೇಕಾಗುತ್ತೆ. ನಿಮಗೆ ಅದು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ವ, ಇಟ್ಸ್ ಓಕೆ. ಫಸ್ಟ್ ಸೆಷನ್ ಅಲ್ಲಿ ಇಟ್ಸ್ ರಿಯಲಿ ಡಿಫಿಕಲ್ಟ್, ಬಟ್ ಹೋಗ್ತಾ ಹೋಗ್ತಾ ಡೆಫಿನೆಟ್ಲಿ ನಿಮಗೆ ಕಾನ್ಸಂಟ್ರೇಷನ್ ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ತಾನೇ ನಾವು ಈ ಎಲ್ಲ ಕ್ಲಾಸಸ್ ನಾವು ಮಾಡ್ತಾ ಇರೋದು. ಫಾರ್ ಸ್ಟೇಯಿಂಗ್ ಇನ್ ಪ್ರೆಸೆಂಟ್, ಹೇಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು ಪ್ರೆಸೆಂಟ್ ಅನ್ನೋದು, ಅಂಡ್ ಹೌ ಟು ಚೆರಿಶ್ ಅವರ್ ಪ್ರೆಸೆಂಟ್ ಮೂಮೆಂಟ್ ಅನ್ನೋದೇ ಈ ಎಲ್ಲ ಸೆಷನ್ ಬಗ್ಗೆ. ಸೊ ನಾಟ್ ಟು ವರಿ, ಜಸ್ಟ್ ಇನ್ ಕೇಸ್ ನಿಮಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಓಕೆ. ಡೋಂಟ್ ಬಿ ಅ ಕ್ರಿಟಿಕ್. ಇಲ್ಲಿ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಡಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಫಸ್ಟ್ ಸೆಷನ್ ಅಲ್ಲಿ ಯಾರು ಪರ್ಫೆಕ್ಟ್ ಆಗಿ ಏನು ಮಾಡೋದಕ್ಕೆ ಹೋಗಲ್ಲ. ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್. ಎವ್ರಿ ಡೇ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಅಂಡ್ ಇಂಪ್ರೂವೈಸ್ ಆಗ್ತಾ ಹೋಗ್ತೀಯಾ. ಆರ್ಟ್ ವರ್ಕ್, ದಿಸ್ ಇಸ್ ನಾಟ್ ಜಸ್ಟ್ ಅ ಆರ್ಟ್ ಕ್ಲಾಸ್. ಆರ್ಟ್ ಕ್ಲಾಸ್
ಥ್ರೂ ನಾವು ಹೇಗೆ ಮೈಂಡ್ಫುಲ್ನೆಸ್ನ ಪ್ರಾಕ್ಟೀಸ್ ಮಾಡೋದು ಅನ್ನೋದು ಇದು ಸೆಷನ್. ಬಟ್ ಆರ್ಟ್ ಥ್ರೂನು ಸಹ ನಾವು ಒಂದು ಮೆಡಿಟೇಷನ್ ಮೋಡಿಗೆ ಹೋಗ್ಬೋದು. ಇಟ್ಸ್ ಲೈಕ್ ಆರ್ಟ್ ಥೆರಪಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಡೋಂಟ್ ಬಿ ಅ ಕ್ರಿಟಿಕ್, ಜಸ್ಟ್ ಥಿಂಕ್ ಅಬೌಟ್ ದ ಪ್ರೆಸೆಂಟ್ ಮೂಮೆಂಟ್ ಆ್ಯಂಡ್ ಸ್ಟಾರ್ಟ್ ಯುವರ್ ಕ್ಲಾಸಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆಸ್ ವೆಲ್ ಆಸ್ ಆಂಬಿಯನ್ಸ್ ವೆರಿ ಇಂಪಾರ್ಟೆಂಟ್. ಸೊ ರಾತ್ರಿ ಕುತ್ಕೊಂಡು ಮಾಡೋದು ಹಂಗೆಲ್ಲ ಮಾಡಬೇಡಿ. ನ್ಯಾಚುರಲ್ ಲೈಟ್ ಇದ್ರೆ ಒಳ್ಳೇದು. ಇನ್ ಕೇಸ್ ಇಫ್ ಯು ಡೋಂಟ್ ಹ್ಯಾವ್ ನ್ಯಾಚುರಲ್ ಲೈಟ್ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿರೋಂಥ ಬೆಳಕಿರೋಂಥ ಲೈಟ್ ಕೆಳಗಡೆ ಕುತ್ಕೊಂಡು ಮಾಡೋದು ಒಳ್ಳೇದು. ಆಸ್ ವೆಲ್ ಆಸ್ ಬ್ರೈಟ್ನೆಸ್ ಇರಬೇಕು, ಓಪನ್ನೆಸ್ ಇರಬೇಕು. ಎನ್ವೈರನ್ಮೆಂಟ್ನಲ್ಲಿ ಯಾವುದೇ ಥರ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಎಲ್ಲ ಡಿಸ್ಟ್ರಾಕ್ಷನ್, ಜಸ್ಟ್ ಇನ್ ಕೇಸ್ ಡಿಸ್ಟ್ರಾಕ್ಷನ್ ಆಯಿತು, ನಿಮಗೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ ಆರ್ಟ್ ವರ್ಕ್ ಮೇಲೆ, ಅಥವಾ ನಾನು ಹೇಳ್ತಿರೋದನ್ನ ಕೇಳಿಸ್ಕೊಳಕ್ ಆಗ್ತಿಲ್ಲ ಅಂದರೆ ಸ್ಟಾಪ್ ಮಾಡಿ, ಗಿವ್ ಅ ಪಾಸ್, ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಶುರು ಮಾಡ್ಬೋದು. ಇಟ್ಸ್ ಓಕೆ. ಕಂಟಿನ್ಯೂಸ್ ಆಗಿ ಮಾಡಬೇಕು ಅನ್ನೋದು ಯಾವುದೇ ರೂಲ್ಸ್ ಇಲ್ಲ. ಮೇನ್ ಏನು, ಫಸ್ಟ್ ಟೈಮ್ ಮಾಡ್ತಿರೋ ಅವರಿಗೆ ಫಿನಿಶ್ ಮಾಡೋದು, ಆ ಸೆಷನ್ನ ಫಿನಿಶ್ ಮಾಡಿಬಿಟ್ಟು ನೆಕ್ಸ್ಟ್ ಸೆಷನಿಗೆ ಹೋಗೋದು ವೆರಿ ಇಂಪಾರ್ಟೆಂಟ್. ಸೊ ಯಾವುದೇ ಥರದ ಬ್ರೇಕ್ ಆದ್ರೂ ಅದನ್ನು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಸೆಷನಿಗೆ ಹೋಗೋದು ತುಂಬ ಒಳ್ಳೆಯದು. ಆ್ಯಂಡ್ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್, ಆರ್ಟ್ ವರ್ಕ್ ನಂದು ಅಲ್ಟಿಮೇಟ್ ಆರ್ಟ್ ವರ್ಕ್ ಆಗಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟು ಕೂರೋದಕ್ಕೆ ಹೋಗಲೇಬೇಡಿ. ನೀವೆಲ್ಲ ರೂಲ್ಸ್ನ ಎಲ್ಲ ಫಾಲೋ ಮಾಡಿದ್ರೆ ಅಲ್ಟಿಮೇಟ್ ರಿಸಲ್ಟ್ಸ್ ನಿಮಗೆ ಫ್ರಾಂಕ್ಲಿ ಸ್ಪೀಕಿಂಗ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಅನ್ಸುತ್ತೆ. ಈ ಸೆಷನ್ ನಾನು ನೀವು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಿಮಗೆ. ಸೊ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅನ್ನೋದು ಸಹ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಾಟ್ ಟು ವರಿ, ನಿಮ್ಮ ಡ್ರಾಯಿಂಗ್ ಅಥವಾ ನಿಮ್ಮ ಪೇಂಟಿಂಗ್ ಸರಿ ಬರಲಿಲ್ಲ, ಇಟ್ಸ್ ಓಕೆ. ಡೋಂಟ್ ಕೀಪ್ ಮಚ್ ಎಕ್ಸ್ಪೆಕ್ಟೇಷನ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಜಸ್ಟ್ ಸ್ಟಿಕ್ ಟು ದ ಪ್ರೋಸೆಸ್. ಓಕೆ, ಪ್ರೋಸೆಸ್ನ ನಾನು ಹೇಳೋದು ಅಥವಾ ನಾನು ಮಾಡ್ತಾ ಇರೋದನ್ನ ಪರ್ಫೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ರೆ ರಿಸಲ್ಟ್ಸ್ ವಿಲ್ ಬಿ ಡೆಫಿನೆಟ್ಲಿ ಗುಡ್. ಓಕೆ, ನೀವು ಫಾಲೋ ಮಾಡ್ತಾ ಮಾಡ್ತಾ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಪಿನ್ ಪಾಯಿಂಟ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ನ ನೀವು ಕೇಳಿಸ್ಕೊಳ್ಳಿ, ನೋಡ್ತಾ ಇರಿ. ಬುಲೆಟ್ ಪಾಯಿಂಟ್ಸ್ನು ನಾನು ನಿಮ್ಗೆ ಈಸಿ ಆಗಲಿ ಅಂತ ಅದನ್ನು ಸಹ ಹಾಕ್ತಾ ಇರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲಿನೂ ಸಹ ಏನಾದ್ರು ಡೀಟೇಲ್ಸ್ ಹೇಳಬೇಕು ವಿತ್ ಅಬೌಟ್ ದ ಪ್ರಾಡಕ್ಟ್ ಅನ್ನೋ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನಾನು ಹಾಕಿರ್ತೀನಿ. ಸೊ ನಿಮಗೆ ಎಲ್ಲ ಈಸಿ ಆಗಿದೆ, ಯಾವುದೇ ಥರ ಡೌಟ್ಸ್ ಬರ್ದಿರೋ ಥರ ನಾನು ಈ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಏನೇ ಇದ್ರೂ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ, ಇಲ್ಲ ವಿಡಿಯೋ ಮತ್ತೆ ನೋಡಿದಾಗ ನಿಮಗೆ ಅದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಸೊ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕೆಲವರು ಹೇಳ್ತಾರೆ ನನಗೆ ಒಂದು ಲೈನು ಸಹ ಹಾಕಕ್ಕೆ ಬರೋದಿಲ್ಲ, ನಂಗೆ ಡ್ರಾಯಿಂಗು ಬರಲ್ಲ, ಪೇಂಟಿಂಗು ಬರಲ್ಲ, ಏನೂ ಬರಲ್ಲ ಅಂತ. ನಿಮಗೋಸ್ಕರ ಹೇಳಿ ಮಾಡಿಸಿರುವಂಥ ಕೋರ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಬಿಗಿನರ್ಸಿಗೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಫ್ ಯು ಆರ್ ಆಲ್ರೆಡಿ ಅನ್ ಆರ್ಟಿಸ್ಟ್, ನಿಮ್ಗೆ ಆಲ್ರೆಡಿ ಇದ್ರ ಮೇಲೆ ಪ್ಯಾಷನ್ ಇದೆ ಅಂದರೆ ಅವರಿಗೂ ಸಹ ಹೆಲ್ಪ್ ಆಗುವಂಥ ಸೆಷನ್ಸ್ ಇದು. ಸೊ ನಾಟ್ ಟು ವರಿ, ನೀವು ಸ್ಟ್ರೈಟ್ ಲೈನ್ ಹಾಕಕ್ಕೆ ಬರಲಿಲ್ಲ ಅಂದರೂ ಇಟ್ಸ್ ಓಕೆ, ನೀವು ಕಲಿತೀರಾ. ಆ್ಯಂಡ್ ಡೆಫಿನೆಟ್ಲಿ ಕಲಿತೀರಾ, ಬಿಕಾಸ್ ಪಾಸಿಟಿವ್ ವೈಬ್ಸ್ ಡೆಫಿನೆಟ್ಲಿ ಕೊಡುತ್ತೆ ಈ ಸೆಷನ್ಸ್ ಎಲ್ಲ. ನಿಮಗೆ ಏನು ಕಷ್ಟ ಅನಿಸುತ್ತೆ ಅದನ್ನು ನೀವು ನನ್ನ ಕೈಯಲ್ಲಿ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ನಾನು ಟು ಮಚ್ ಎಕ್ಸಾಜುರೇಟ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ, ಬಟ್ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ ಇಲ್ಲಿ ನಾನೊಂದು ಕೋಟ್ನ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ಇಟ್ಸ್ ನಾಟ್ ಅಬೌಟ್ ಡೂಯಿಂಗ್ ಸಮಥಿಂಗ್ ಪರ್ಫೆಕ್ಟ್, ಇಟ್ಸ್ ಅಬೌಟ್ ಡೂಯಿಂಗ್ ಸಮಥಿಂಗ್ ವಿತ್ ಹೋಲ್ ಹಾರ್ಟೆಡ್ಲಿ. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ, ಯಾರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇಟ್ಸ್ ಲೈಕ್ ಆ ಪ್ರೋಸೆಸ್ನ ಎಂಜಾಯ್ ಮಾಡ್ಬೇಕು ನಾವು. ಮೇನ್ ಥಿಂಗ್ ಆರ್ಟ್ ವರ್ಕ್ ಬಗ್ಗೆ ಇದ್ದಕ್ಕಿನ್ನ ಆ ಪ್ರೋಸೆಸ್ನ ಎಂಜಾಯ್ ಮಾಡ್ತೀವಲ್ಲ. ಈವನ್ ಇಫ್ ಇಟ್ಸ್ ಅ ಡ್ರೀಮ್ ಅಂತ ಅನ್ಕೊಳ್ಳೋಣ, ಒಂದು ನಮ್ಮ ಗೋಲ್ ಅನ್ಕೊಳ್ಳೋಣ, ಆ ಗೋಲ್ನ ರೀಚ್ ಆದಾಗ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂದರೆ ಆ ಪ್ರೋಸೆಸ್ನ ಎಂಜಾಯ್ ಮಾಡ್ಕೊಂಡು ಬಂದಿರ್ಬೇಕು ನಾವು. ಆವಾಗ ನಾವು ಡ್ರೀಮ್ನ ರೀಚ್ ಆದಾಗ ಅದ್ರ ಸ್ಯಾಟಿಸ್ಫ್ಯಾಕ್ಷನ್, ಅದ್ರ ರಿಸಲ್ಟ್ಸಿನ ನಮಗೆ ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ತುಂಬ ಚೆನ್ನಾಗಿ ಯಾರೋ ಹೇಳಿದ್ದಾರೆ. ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ, ಈ ಕೋರ್ಸ್ನ ಇವಾಗ ಮಾಡಿ, ಓಕೆ, ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಮಾಡಿ, 2 ತಿಂಗಳು ಬಿಟ್ಟು ಮತ್ತೆ ಮಾಡಿ. ಎವ್ರಿ ಟೈಮ್ ವೆನ್ ಯು ಅಪ್ರೋಚ್ ಅಲ್ಲ ಈ ಕೋರ್ಸ್ ಅಥವಾ ಆರ್ಟ್ ವರ್ಕ್, ನಿಮ್ಮ ಥಿಂಕಿಂಗ್ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೇಂಜ್ ಆಗಿರುತ್ತೆ ಇನ್ ಅ ಪಾಸಿಟಿವ್ ವೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೆ ಮತ್ತೆ ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಆ್ಯಂಡ್ ನಿಮಗೆ ಟೈಮ್ ಇದ್ದಾಗ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇಟ್ಸ್ ಲೈಕ್ ಒನ್ ಟೈಮ್ ಲರ್ನಿಂಗ್, ಇಟ್ಸ್ ಎಂಡ್ ಅಂತ ಅಲ್ಲ, ಇಟ್ಸ್ ಲೈಕ್ ಅ ಪ್ರೋಸೆಸ್. ಪ್ರಾಕ್ಟೀಸ್ ಮಾಡ್ತಾ ಇರಿ, ಇದನ್ನ ಕೇಳಿಸ್ಕೊಳ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜ್ ಇದೆ. ಆ್ಯಂಡ್ ಅಪ್ರೋಚ್ ಟುವರ್ಡ್ಸ್ ಆರ್ಟ್ ಹೆಂಗಿದೆ, ಅಪ್ರೋಚ್ ಟುವರ್ಡ್ಸ್ ಯುವರ್ ಲೈಫ್ ಎಷ್ಟು ಡಿಫ್ರೆಂಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಕರೆಂಟ್ ಸಿಚುಯೇಷನಲ್ಲಿ ನಿಮಗೆ ಈ ಆರ್ಟ್ ಮೀನಿಂಗ್ಲೆಸ್ ಅಂತ ಅನ್ಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ಈವನ್ 8th ಡೇ ನಿಮ್ಮ ಫಸ್ಟ್ ಆರ್ಟ್ನ ನೋಡಿದಾಗ ನಿಮಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಗುತ್ತೆ. ಅದಂತೂ ಡೆಫಿನೆಟ್ಲಿ ನಾನು ಮಾಡಿರೋಂಥ, ನನಗೇನೆ ಫಸ್ಟ್ ಡೇ ಮಾಡಿರೋಂಥ ಆರ್ಟ್ ಇನ್ನೊಂದು ವರ್ಷ ಬಿಟ್ಟು ನಾನು ನೋಡಿದಾಗ ಅದು ಟೋಟಲಿ ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ. ಸೊ ಆರ್ಟ್ ಹ್ಯಾಸ್ ಮೀನಿಂಗ್. ಆರ್ಟಿಸ್ಟ್ಗಳು ಹೇಳ್ತಾರೆ ಓಕೆ ಎಷ್ಟು ಮೀನಿಂಗ್ಫುಲ್ ಆಗಿದೆ ಇದು ಅಂತ, ಅದು ನೋಡೋರ ಕಣ್ಣಲ್ಲಿರುತ್ತೆ. ಸೊ ಅದನ್ನು ನೀವು ಕಲಿತೀರಾ, ನೀವು ಸ್ಲೋಲಿ ವಿಲ್ ಸ್ಟಾರ್ಟ್ ಲರ್ನಿಂಗ್
ಆರ್ಟ್ನ ಹೇಗೆ ನೋಡಬೇಕು ಅನ್ನೋದು ಡೆಫಿನೆಟ್ಲಿ. ಆ್ಯಂಡ್ ಒಬ್ರೊಬ್ರದ್ದು ನಾನು ಒಂಥರ ನೋಡಿದ್ರೆ ಇನ್ನೊಬ್ರು ಆ ಆರ್ಟ್ನ ಇನ್ನೊಂದು ವೇನಲ್ಲಿ ನೋಡಿರ್ತಾರೆ. ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಸಿಚುಯೇಷನ್. ನಿಮ್ಮ ಲೈಫ್ನಲ್ಲಿ ನೀವು ಏನು ಹೋಗ್ತಾ ಇದೆ, ನಿಮ್ಮ ಲೈಫ್ನಲ್ಲಿ ಹೇಗೆ ನಡೀತಿದೆ ಅನ್ನೋದ್ರ ಮೇಲೆ ನಿಮ್ಮ ಆರ್ಟ್ ವರ್ಕ್ ನೋಡುವಂತಹ ವೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಎಲ್ಲ ಮೈಂಡ್ಸೆಟ್ನಲ್ಲಿ ನಿಮ್ಮ ಆರ್ಟ್ ಫಾರ್ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ವಿಡಿಯೋ. ಸೊ ಡೇ 1 ಸೆಕೆಂಡ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲ ಏನೇ ಒಳ್ಳೆ ಕೆಲಸ ಮಾಡಿದಾಗ ನಾವು ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಶುರು ಮಾಡ್ತೀವಿ. ಅದೇ ಥರನೇ ಇವತ್ತು ಒಂದು ಡ್ರಾಯಿಂಗ್ ಹೇಳ್ಕೊಡ್ತೀನಿ. ಅದನ್ನು ಸಹ ಒಂದು ತುಂಬ ಒಳ್ಳೆ ಮೀನಿಂಗ್ಫುಲ್ ಆಗಿರೋಂಥ ಡ್ರಾಯಿಂಗ್. ದೇವರಿಗೆ ನಮಿಸಿ ಇದನ್ನ ನಾವು ಡೈಲಿ ಮಾಡೋಣಂತೆ. ಈಗ ಸೆಷನ್ ಶುರು ಆಗುತ್ತೆ ಡೇ 2, ಡೇ 3, ಡೇ 4 ಅಂದರೆ ಇದನ್ನು ಫಸ್ಟ್ ನೀವು ಮಾಡಿ. ಇಟ್ ಡಸಂಟ್ ಟೇಕ್ ಈವನ್ 1 minute. ಅದನ್ನು ಮಾಡಿ ಅದಾದಮೇಲೆ ನಾವು ನಮ್ಮ ಸೆಷನ್ನ ಶುರು ಮಾಡೋಣ. ಒಳ್ಳೆ ಮೈಂಡ್ಸೆಟ್ನಿಂದ ಶುರು ಮಾಡೋಣ. ಸೊ ಇವಾಗ ನಾನು ಅದನ್ನ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಶುರು ಮಾಡೋಣ. ನಾನಿಲ್ಲಿ ಪೇಪರ್ ತೊಗೊಂಡಿದ್ದೀನಿ. ಆ್ಯಂಡ್ ಯಾವುದಾದ್ರೂ 2 ಕಲರ್ ತೊಗೊಳ್ಳಿ. ಒಂದು ಬ್ಲ್ಯಾಕ್ ಇರಬೇಕು ಆ್ಯಂಡ್ ಒನ್ ಈಸ್ ಲೈಕ್ ರೆಡ್, ಪಿಂಕ್ ಅಥವಾ ಆರೆಂಜ್, ಯಾವುದಾದ್ರೂ ಪರವಾಗಿಲ್ಲ. ಆ ಶೇಡ್ ಇದ್ರೆ ಒಳ್ಳೆಯದು. ಫಸ್ಟಿಗೆ ನಾವು ಒಂದು ಜಸ್ಟ್ ಫಾಲೋ ಮಾಡಿ ಅಷ್ಟೇ. ಇದನ್ನು ನೀವು ಡೈಲಿ ಮಾಡೋದ್ರಿಂದ ನಾನು ಹೇಳಿರೋ ಹಾಗೆ ದೇವರಿಗೆ ಇದು ನಮಸ್ಕರಿಸ್ದಂಗೆ ಒಂದು ಹಾರ್ಟ್ ಶೇಪ್ ಹಾಕಿ ಆ್ಯಂಡ್ ಒಂದು ಇನ್ಫಿನಿಟಿ ಸಿಂಬಲ್. ಇನ್ಫಿನಿಟಿ ಹ್ಯಾಸ್ ಎ ವೆರಿ ಗುಡ್ ಮೀನಿಂಗ್. ಸೊ ಇದಕ್ಕೆ ತುಂಬ ಮೀನಿಂಗ್ಫುಲ್ ಇರೋವಂಥ ಆರ್ಟ್ ಇದು. ಆ್ಯಂಡ್ ಇದು ಒಂದು ಕಾಣಿಸ್ತಿರ್ಬೋದು, ಇದು ಈಗ ಒಂದು ಹ್ಯೂಮನ್ ಥರ ಆಗಿದೆ. ಸೊ ಇಲ್ಲಿ ನಮಸ್ಕಾರ ಮಾಡ್ತಾ ಇದೆ ಆ್ಯಂಡ್ ಇನ್ಫಿನಿಟಿ ಸಿಂಬಲ್ ಇದೆ, ಹಾರ್ಟ್ ಸಿಂಬಲ್ ಇದೆ. ಹಾರ್ಟ್ ಸಿಂಬಲ್ ನಿಮ್ಮೆಲ್ಲರಿಗೂ ಗೊತ್ತು. ಇಟ್ಸ್ ಅ ಸಿಂಬಲ್ ಆಫ್ ಲವ್, ಕಂಪ್ಯಾಷನ್ ಆ್ಯಂಡ್ ರಿಲೇಷನ್ಶಿಪ್ ಅಂತ. ಇನ್ಫಿನಿಟಿ, ನೆವರ್ ಎಂಡಿಂಗ್. ಲರ್ನಿಂಗಿಗೆ ಇಲ್ಲಿ ನಾವು ಲರ್ನಿಂಗಿಗೆ ನೆವರ್ ಎಂಡಿಂಗ್, ಕ್ರಿಯೇಟಿವಿಟಿಗೆ ನೆವರ್ ಎಂಡಿಂಗ್ ಅಂತ ಅಂದ್ಬಿಟ್ಟು ಮೀನಿಂಗ್ ಕೊಡುತ್ತೆ. ಆ್ಯಂಡ್ ಆಲ್ವೇಸ್ ಕೀಪ್ ಅ ಸ್ಮೈಲಿಂಗ್ ಫೇಸ್ ಅಂತ ಹೇಳ್ತಾರೆ. ಸೊ ಈ ಸಿಂಬಲ್ ಒಂಥರ ದೇವ್ರಿಗೆ ನಮಸ್ಕರಿಸ್ತಾ ಆ್ಯಂಡ್ ನಾವು ಇವೆಲ್ಲ ಮರೆಯೋದು ಬೇಡ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಲೆಟ್ಸ್ ಗೋ ಅಂಡ್ ಮೀಟ್ ಇನ್ ಥರ್ಡ್ ವಿಡಿಯೋ. ಹಲೋ ಗೈಸ್, ಇದು ನಮ್ಮ ಫಸ್ಟ್ ಡೇನ ಥರ್ಡ್ ವಿಡಿಯೋ. ಈಗ ಒಂದಿಷ್ಟು ಮೆಟೀರಿಯಲ್ಸ್ ಹೇಳ್ತೀನಿ, ಅದನ್ನು ರೆಡಿ ಇಟ್ಕೊಳ್ಳಿ. ನಮಗೆ ಒಂದು ವೈಟ್ ಕಲರ್ ಶೀಟ್ ಬೇಕು, ಲೈಕ್ 300 GSM ಇರೋಂಥ ಶೀಟ್ ಇದ್ರೆ ಒಳ್ಳೇದು. ಶೀಟ್, ಪೆನ್ಸಿಲ್ ಬೇಕು ಆ್ಯಂಡ್ ಎಲ್ಲ ಥರದ ಮೀಡಿಯಮ್ಸ್ ನೀವು ಏನೆಲ್ಲ ಇದೆ ನಿಮ್ಮ ಹತ್ರ ಅವೆಲ್ಲ ಮೀಡಿಯಮ್ ಕಲರ್ಸ್ ಎಲ್ಲನೂ ತೊಗೊಂಬಂದು ಇಟ್ಕೊಳ್ಳಿ. ಆ್ಯಂಡ್ ನಾವು ಸೆಷನ್ನ ಶುರು ಮಾಡೋಣಂತೆ. ನಾವಿವತ್ತು ಗಣೇಶ ಡ್ರಾಯಿಂಗ್ ಮಾಡ್ತಾ ಇದ್ದೀವಿ. ಈಗ ಅದಾದಮೇಲೆ ಅದರ ಮೇಲೆ ನಾವು ಪೇಂಟು ಸಹ ಹಚ್ತಾ ಇದ್ದೀವಿ. ನೀವು ಪೆನ್ಸಿಲ್ ಯೂಸ್ ಮಾಡಿಬಿಟ್ಟು ಡ್ರಾಯಿಂಗ್ ಮಾಡ್ಬೋದು. ನಾನು ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಪೆನ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಪೆನ್ಸಿಲ್ ಯೂಸ್ ಮಾಡಿಬಿಟ್ಟು ಡ್ರಾಯಿಂಗ್ನ ಕಂಪ್ಲೀಟ್ ಮಾಡಿ. ಯಾವಾಗಲೂ ಅಷ್ಟೇ ಡ್ರಾಯಿಂಗ್ ಮಾಡೋ ಟೈಮಲ್ಲಿ ತುಂಬ ಅದ್ಮಿ ಪೆನ್ಸಿಲ್ನ ನಾವು ಡ್ರಾ ಮಾಡಬಾರ್ದು, ತುಂಬ ಲೈಟಾಗಿ ಮಾಡಬೇಕು. ನಿಮಗೆ ಕಾಣಿಸಿದ್ರೆ ಸಾಕು ಅದು ನೀವು ಡ್ರಾಯಿಂಗ್ ಹಾಕಿದ್ದೀರಾ ಅಂತ. ಅಷ್ಟು ಲೈಟಾಗಿ ಮಾಡಿದ್ರೆ ಅಷ್ಟು ಒಳ್ಳೆಯದು. ಪೇಂಟ್ ಆದಮೇಲೆ ಬೇಕಾದ್ರೆ ಅದಕ್ಕೆ ನಾವು ಔಟ್ಲೈನ್ ಎಲ್ಲ ಮಾಡಿದಾಗ ಇನ್ನೂ ಡಿಫೈನ್ ಆಗಿ ಕಾಣಿಸುತ್ತೆ. ಇವತ್ತಿನ ಕ್ಲಾಸಿಗೆ ಏನೆಲ್ಲ ಐಟಮ್ಸ್ ಬೇಕು ಅದೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಜಸ್ಟ್ ಇನ್ ಕೇಸ್ ನಿಮಗೆ ಬೇಕು ಅಂತ ಅಂದರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ವಿತ್ ಲಿಂಕ್ ನಾನು ಅಲ್ಲಿ ಬಿಟ್ಟಿರ್ತೀನಿ. ಬೇಕಾದರೆ ಈ ಮೊಮೆಂಟಲ್ಲಿ ನೀವು ಪಾಸ್ ಮಾಡಿಬಿಟ್ಟು ವಿಡಿಯೋನ ಗಣೇಶ ಡ್ರಾಯಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾನು ಫ್ಲವರ್ಸ್ ಮಾಡ್ತಾಯಿದ್ದೀನಿ.
ಇವತ್ತಿನ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಸಿಂಪಲ್ ಆಗಿರೋವಂಥ ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಸಿಂಪಲ್ ಆಗಿರೋವಂತಹ ಡ್ರಾಯಿಂಗ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಡೇನೇ ನಿಮಗೆ ಟೂ ಮಚ್ ಓವರ್ವೆಲ್ಮಿಂಗ್ ಅನಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ಇಲ್ಲಿ ನೀವು ಪಾಸ್ ಮಾಡಿಬಿಟ್ಟು ಎಲ್ಲ ಫ್ಲವರ್ಸ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಶುರು ಮಾಡ್ಬೋದು. ಇಲ್ಲಿ ಕಂಪ್ಲೀಟ್ ಆಗಿದೆ ಡ್ರಾಯಿಂಗ್. ಇನ್ನೇನು ಡ್ರಾಯಿಂಗಿಂದ ಯಾವುದೇ ಥರದ ಬ್ಯಾಲೆನ್ಸ್ ಇಲ್ಲ. ಇವಾಗ ಕಲರಿಂಗ್ ಶುರು ಮಾಡೋಣ. ನೀವು ಅಕ್ರಿಲಿಕ್ ಕಲರ್ಸ್ ಯೂಸ್ ಮಾಡ್ಬೋದು, ಇಲ್ಲ ವಾಟರ್ ಕಲರ್ಸ್ ಯೂಸ್ ಮಾಡ್ಬೋದು. ನಾನಿಲ್ಲಿ ವಾಟರ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಸ್ಮಾಲ್ ಏರಿಯಾಸ್ನಲ್ಲಿ ನಾನು ಸ್ಕೆಚ್ ಪೆನ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಏರಿಯಾಸ್ನ ನಾವು ಸ್ಕೆಚ್ ಪೆನ್ನಲ್ಲಿ ಫಿಲಪ್ ಮಾಡ್ಕೊಂಬಿಡೋಣಂತೆ. ಮತ್ತೆ ರಿಮೈಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಜಸ್ಟ್ ಫೋಕಸ್ ಆನ್ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಮಾತ್ರ ಫೋಕಸ್ ಮಾಡಿ. ಯಾವುದೇ ಥರದ ಬೇರೆ ಏನೇ ಥಾಟ್ಸ್ನ ನೀವು ಮೈಂಡಲ್ಲಿ ಇಟ್ಕೋಬೇಡಿ. ಜಸ್ಟ್ ಫೋಕಸ್ ಆನ್ ಯುವರ್ ಡ್ರಾಯಿಂಗ್, ನಿಮ್ಮ ಕಲರಿಂಗ್, ನಿಮ್ಮ ಪೇಂಟಿಂಗ್. ಆದಷ್ಟು ಲೈನ್ ಆಚೆ ಹೋಗಬಾರ್ದು, ಒಳಗೇನೆ ಫಿಲ್ ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಆರ್ಟ್ ವರ್ಕ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇವಾಗ ಪೇಂಟಿಂಗ್ ಶುರು ಮಾಡೋಣ. ಫಸ್ಟಿಗೆ ಗಣೇಶ ಪೇಂಟಿಂಗ್. ಇದರಲ್ಲಿ ನಾನು ಆರೆಂಜ್ ಮತ್ತು ಯೆಲ್ಲೋ ವಾಟರ್ ಕಲರ್ಸ್ ತೊಗೊಳ್ತಾ ಇದ್ದೀನಿ, ಕ್ಯಾಮಲ್ ಬ್ರ್ಯಾಂಡಿಂದು. ಆ್ಯಂಡ್ ಇದರೊಳಗಡೆ ಈಗ ನೋಡ್ತಾ ಇರ್ಬೋದು ಪೇಸ್ಟ್ ಫಾರ್ಮಲ್ಲಿದೆ, ಬಟ್ ನಮಗೆ ಅದನ್ನು ಲಿಕ್ವಿಡ್ ಫಾರ್ಮ್ ಮಾಡ್ಕೋಬೇಕು. ಸೊ ನಾವು ವಾಟರ್ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಕ್ವಿಡ್ ಫಾರ್ಮಿಗೆ ತರೋಣಂತೆ. ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು, ಜಾಸ್ತಿ ಲಿಕ್ವಿಡು ಅಲ್ಲ, ಈ ಕಡೆ ಜಾಸ್ತಿ ಪೇಸ್ಟ್ ಫಾರ್ಮಲ್ಲೂ ಇರೋಲ್ಲ. ಇಟ್ಸ್ ವಾಟರಿ ಕನ್ಸಿಸ್ಟೆನ್ಸಿಯಲ್ಲಂತೂ ಇದ್ದೇ ಇರುತ್ತೆ. ಇದು ನೋಡ್ತಾ ಇರ್ಬೋದು. ಈಗ ಸಾಕು. ಇವಾಗ ಇದನ್ನು ಅಪ್ಲೈ ಮಾಡೋದಕ್ಕೆ ಶುರು ಮಾಡೋಣ. ಯಾವುದೇ ಲಂಪ್ಸ್ ಇರಬಾರ್ದು, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡೋಕ್ಕೆ ಶುರು ಮಾಡೋಣ ಅಂತ. ಸೊ ನಾವು ಸ್ಕೆಚ್ ಪೆನ್ ಯೂಸ್ ಮಾಡ್ದಂಗೆ ಬ್ರಷ್ನ ಯೂಸ್ ಮಾಡಬಾರ್ದು ತುಂಬ. ಸೊ ಎತ್ತಬೇಕು, ಒಂದೇ ಡೈರೆಕ್ಷನಲ್ಲಿ ಮಾಡಿದ್ರೆ ಒಳ್ಳೆಯದು. ಈ ಥರ ಮಾಡಬೇಕು, ಒಂದೇ ಡೈರೆಕ್ಷನಲ್ಲಿ. ಸ್ಕೆಚ್ ಪೆನ್ ಥರ ಈ ಥರ ಲೈಕ್ ಲೆಫ್ಟ್ ರೈಟ್ ಮಾಡಿದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಪೇಪರ್ ಹರಿದೋಗೋ ಚಾನ್ಸಸ್ ಇರುತ್ತೆ. ಆ್ಯಸ್ ವೆಲ್ ಆ್ಯಸ್ ಬ್ಲೆಂಡಿಂಗ್ ಎಲ್ಲ ತುಂಬಾ ಇಶ್ಯೂ ಆಗುತ್ತೆ. ಡಿಫ್ರೆಂಟ್ ಟೆಕ್ನಿಕ್ಸ್ ಇರುತ್ತೆ ಪೇಂಟಿಂಗ್ ಮಾಡೋ ಟೈಮಲ್ಲಿ. ಸೊ ಈ ಏರಿಯಾಸ್ನಲ್ಲಿ ಜಸ್ಟ್ ಫಿಲ್ಲಿಂಗ್ ಮಾಡ್ತೀವಿ, ಒಂದೇ ಡೈರೆಕ್ಷನಲ್ಲಿ ಪೇಂಟ್ ಮಾಡ್ಕೊಂಡು ಹೋದರೆ ಸಾಕು. ಸೊ ಟೇಕ್ ಯೋರ್ ಟೈಮ್, ನಿಧಾನ ಆದರೂ ಪರವಾಗಿಲ್ಲ, ಆರಾಮಾಗಿ ಮಾಡಿ. ಡೋಂಟ್ ರಶ್. ಓಕೆ, ಪೇಂಟಿಂಗ್ ಅಂದಾಗ ಎಷ್ಟು ಪೇಷನ್ಸಾಗಿ ಮಾಡ್ತೀರಾ ಅಷ್ಟು ನೀಟಾಗಿ ಬರುತ್ತೆ. ಸೊ ಪೇಷನ್ಸ್ನೂ ಸಹ ನೀವು ಟೆಸ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ. ಸೊ ಮೇಕ್ ಶ್ಯೂರ್ ನೀವು ಆ ಟೆಸ್ಟ್ನಲ್ಲಿ ಪಾಸ್ ಆಗ್ತೀರಾ ಅಂದ್ಕೊಳ್ತೀನಿ. ಬಿಕಾಸ್ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫ್ನಲ್ಲೂ ಸಹ, ನಾಟ್ ಜಸ್ಟ್ ಇನ್ ಆರ್ಟ್ ವರ್ಕ್. ಪೇಷನ್ಸಿಂದ ನಾವು ಏನೇ ಯೋಚನೆ ಮಾಡಲಿ ಅದು ರಿಸಲ್ಟ್ಸ್ ತುಂಬ ಚೆನ್ನಾಗಿ ಆಚೆ ಬರುತ್ತೆ. ವಿತೌಟ್ ಪೇಷನ್ಸ್ ನಾವು ಏನೇ ಯೋಚನೆ ಮಾಡಲಿ ರಿಸಲ್ಟ್ಸ್ ಸ್ಯಾಟಿಸ್ಫೈಯಿಂಗ್ ಬರಲ್ಲ. ಆ್ಯಂಡ್ ಆ ಡಿಸಿಷನ್ ನಾವೇನು ತೊಗೊಂಡಿರ್ತೀವಲ್ಲ ವಿತೌಟ್ ಪೇಷನ್ಸ್, ಆ ಡಿಸಿಷನ್ ರಾಂಗ್ ಆಗೋ ಚಾನ್ಸಸ್ 99% ಇರುತ್ತೆ. ಸೊ ಮೇಕ್ ಶ್ಯೂರ್ ಯು ಆರ್ ಹ್ಯಾವಿಂಗ್ ಯುವರ್ 100% ಡೆಡಿಕೇಶನ್, ಪೇಷನ್ಸ್. ಏನೇ ಆರ್ಟ್ ವರ್ಕ್ ಇರ್ಬೋದು ಅಥವಾ ಲೈಫ್ನಲ್ಲಿ ಏನೇ ಮಾಡ್ತಾ ಇರ್ಬೋದು, ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಆರೆಂಜ್ ಮಾಡೋಣ. ಅದು ಆರೆಂಜ್ ಟೂ ಮಚ್ ಆರೆಂಜ್ ಅನ್ನಿಸ್ತಾ ಇತ್ತು. ಸೊ ನಾನು ಏನು ಮಾಡಿದೆ, ಅದಕ್ಕೆ ನಾನು ಆರೆಂಜ್ ಆ್ಯಂಡ್ ಯೆಲ್ಲೋ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಲೈಟ್
ಆರೆಂಜ್ ಮಾಡಿಕೊಂಡೆ, ಸ್ವಲ್ಪ ಮೋರ್ ಪ್ಲೆಸೆಂಟಬಲ್ ಆರೆಂಜ್ ಮಾಡಿಕೊಂಡು ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಅದೇ ಒಂದು ಸ್ಪೆಷಾಲಿಟಿ ಪೇಂಟಿಂದು. ಸ್ಕೆಚ್ ಪೆನಲ್ಲಿ ನಿಮಗೆ ಈ ಥರ ಮಾಡೋದಕ್ಕಾಗಲ್ಲ. ಪೇಂಟ್ನಲ್ಲಿ ನಿಮಗೆ ಬೇಕಿರೋವಂಥ ಡಿಸೈರ್ಡ್ ಕಲರ್ನ ನೀವು ಮಾಡಿಕೊಂಡು ಮಾಡ್ಬೋದು. ಅದೇ ಸ್ಪೆಷಾಲಿಟಿ ಕಲರ್ಸಿಂದು. ಗಣೇಶ ಪೇಂಟಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಫ್ಲವರ್ಸ್ ಮಾಡೋಣ. ಫ್ಲವರ್ಸಿಗೆ ನಾನು ರೆಡ್ ಯೂಸ್ ಮಾಡ್ತಾ ಇದ್ದೀನಿ, ಕ್ರಿಮ್ಸನ್ ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫ್ಲವರ್ಸ್ ನೀವು ಪಿಂಕ್ ಮಾಡ್ಬೋದು ಆರ್ ಎನಿ ಕಲರ್. ಈ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗುತ್ತೆ. ಅರಶಿನ ಮತ್ತು ಕುಂಕುಮ ಕಾಂಬಿನೇಷನ್ ಅನಿಸುತ್ತೆ, ಅದಕ್ಕೆ ನಾನು ಈ ಕಲರ್ಸ್ನ ಚೂಸ್ ಮಾಡಿದ್ದೀನಿ ಅಷ್ಟೇ. ಫ್ಲವರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ, ಹೋಲ್ ಪೇಂಟಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ 15 ಮಿನಿಟ್ಸ್ ನಾವು ಕಂಪ್ಲೀಟಾಗಿ ಡ್ರಾಯಿಂಗ್ ಅಥವಾ ಈ ಪೇಂಟಿಂಗ್ನ ಡ್ರೈ ಆಗೋದಕ್ಕೆ ಬಿಡೋಣಂತೆ, ಏನೂ ಮಾಡೋದು ಬೇಡ. ಅದಾದಮೇಲೆ ನಾವು ಸಕುರಾ ಪೆನ್ ಯೂಸ್ ಮಾಡ್ತಾ ಇದ್ದೀವಿ 0.5 ಸೈಜಿಂದು. ಅದರಲ್ಲಿ ನಾವು ಅದರ ಮೇಲೆ ಡಿಸೈನ್ಸ್ ಮಾಡಬೇಕಾಗುತ್ತೆ. ಸೊ ಮೇಕ್ ಶ್ಯೂರ್ ಪೇಂಟ್ ಈಸ್ ಕಂಪ್ಲೀಟ್ಲಿ ಡ್ರೈ, ಒಂದು ಸ್ವಲ್ಪನೂ ವೆಟ್ ಇರಬಾರ್ದು, ಇಲ್ಲಾಂದರೆ ನಿಮ್ಮ ಪೆನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸ್ಟೆಪ್, ನಾನಿಲ್ಲಿ ಸಕುರಾ ಪೆನ್ ಯೂಸ್ ಮಾಡ್ತಾ ಇದ್ದೀನಿ 0.5 ಸೈಜ್ನಲ್ಲಿ. ಇದರಲ್ಲಿ ನಾನು ಪಕ್ಕ ಒಂದು ಈ ಥರ ಲೈನ್ಸ್ ಹಾಕ್ತಾ ಇದ್ದೀನಿ. ಸೊ ಮೇಕ್ ಶ್ಯೂರ್ ಎಲ್ಲ ಲೈನ್ಸು ಒಂದೇ ಥರನೇ, ಒಂದು ಕಡೆಯಿಂದ ಶುರು ಆಗಿಬಿಟ್ಟು ಈ ಥರ ಎಂಡ್ ಆಗುತ್ತೆ, ಅದೇ ಥರನೇ ಮಾಡಿ ಎಲ್ಲ ಪೆಟಲ್ಸಿಗೂ, ಸೊ ದಟ್ ಅದು ತುಂಬ ಈವನ್ನಾಗಿ ಕಾಣಿಸುತ್ತೆ. ಸೊ ಒಂದು ಫ್ಲವರ್ನ ನಾನು ತೋರಿಸಿದ್ದೀನಿ. ಇಲ್ಲಿ ಬೇಕಾದರೆ ಪಾಸ್ ಮಾಡಿಬಿಟ್ಟು ಬೇರೆ ಎಲ್ಲ ಫ್ಲವರ್ಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಜಾಯಿನ್ ಆಗ್ಬೋದು. ಸೊ ಮುಗ್ದಿದೆ, ನೋಡ್ತಾ ಇರ್ಬೋದು. ಇವಾಗ ನಾವು ಲೀವ್ಸ್ನ ಮಾಡೋಣ. ಲೀವ್ಸಿಗೆ ನಾನು ಗ್ರೀನ್ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋವಂಥ ಲೀವ್ಸ್ ಪ್ಯಾಟ್ರನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ.
ಸೊ ಈ ಥರ ಸಿಂಪಲ್ ಆಗಿರೋವಂಥ ಲೀವ್ಸ್ ಮತ್ತು ಬ್ರಾಂಚಸ್ ಮಾಡೋಣ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಬ್ರಾಂಚಸ್ ಆ್ಯಡ್ ಮಾಡ್ಬೋದು. ಇಲ್ಲಿ ಬೇಕಾದರೆ ನೀವು ಪಾಸ್ ಮಾಡಿಬಿಟ್ಟು ಎಲ್ಲ ಬ್ರಾಂಚಸ್ನ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ನನ್ನ ಜಾಯ್ನ್ ಆಗ್ಬೋದು. ಸೊ ಎಲ್ಲ ಲೀವ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಎಲ್ಲ ಬೇರೆ ಡೀಟೇಲಿಂಗ್ಸ್ ಎಲ್ಲ ನಾವು ಶುರು ಮಾಡ್ಕೊಳ್ಳೋಣಂತೆ. ನಾನು ಇಲ್ಲೆಲ್ಲದಕ್ಕೂ ಸ್ಕೆಚ್ ಪೆನ್ ಯೂಸ್ ಮಾಡ್ತಾ ಇದ್ದೀನಿ. ಫಾರ್ ಲಡ್ಡುಗಿರ್ಬೋದು ಅಥವಾ ಫ್ಲವರ್ ಮಧ್ಯದಲ್ಲಿ ಯೆಲ್ಲೋ ಕಲರ್ ತುಂಬೋದಕ್ಕೆ, ಇದಕ್ಕೆಲ್ಲ ನಾನು ಸ್ಕೆಚ್ ಪೆನ್ ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಂಡ್ ಆಫ್ ದ ಕ್ಲಾಸ್. ನಾನು 30 ಮಿನಿಟ್ಸ್ ಕ್ಲಾಸ್ ಇರ್ಬೋದು, ಬಟ್ ಇದು ಮೋರ್ ದೆನ್ 1 hour ಆಗಿರುತ್ತೆ ನನಗೆ ಗೊತ್ತು. ಪಾಸ್ ಮಾಡಿ ಈ ಥರನೇ ನಾನು ಹೇಳ್ಕೊಡ್ತೀನಿ. ಸೊ ಎಲ್ಲೆಲ್ಲಿ ಪಾಸ್ ನೆಸೆಸಿಟಿ ಇದೆ, ಎಲ್ಲಿ ಟೈಮ್ ಹಿಡಿತಾ ಇದೆ ಅಂದಾಗ ಅಲ್ಲಿ ನಾವು ಪಾಸ್ ಮಾಡಿಬಿಟ್ಟು ನೀವು ಕಂಪ್ಲೀಟ್ ಮಾಡಿ ಬರ್ಬೋದು. ಈ ಥರ ಇರುತ್ತೆ ಮೆಥಡ್, ಲರ್ನಿಂಗ್ ಮೆಥಡ್. ಸೊ ಹೇಗೆ ಅನ್ನಿಸ್ತು ಇವತ್ತಿನ ಕ್ಲಾಸ್? ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬೈ ಬಾಯ್.